ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಮೈಟೆಕ್ ಚಾಲೆಂಜ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎರ್ನಿಂಗ್ ಅಪ್ಲಿಕೇಶನ್ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಏನಿದ್ರೆ ಗಿವ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಬನ್ನಿ ಇವಾಗ ಗಿವ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆಲ್ಲ ಫ್ರೀ ಪೇಟಿಎಂ ಕ್ಯಾಶ್ ಅನ್ನ ಸೆಂಡ್ ಮಾಡೋಣ. ಫಸ್ಟ್ ಬಂದು ಚೇತನ್ ಅವ್ರು ಕೌಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಚೇತ ಅವರು ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಅವ್ರಿಗೂ ಸಮೇತ ಪೇಟಿಎಂ ಕ್ಯಾಶ್ ಅನ್ನು ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡೋಣ. ನೆಕ್ಸ್ಟ್ ವಿನ್ನರ್ ಬಂದು ಸ್ಮೋಕ್ ಬಾಂಬ್ ಗೇಮರ್ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಅವ್ರಿಗೂ ಸಮೇತ ಪೇಟಿಎಂ ಕ್ಯಾಶ್ ಅನ್ನು ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡೋಣ. ನೆಕ್ಸ್ಟ್ ನೋಡಿದ್ರೆ ನಮಗೆ ತಮಿಳ್ ಬ್ರೋ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ತಮಿಳ್ ಬ್ರೋ ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಅವ್ರಿಗೂ ಸಮೇತ ಪೇಟಿಎಂ ಕ್ಯಾಶ್ ಅನ್ನು ಸಕ್ಸಸ್ಫುಲ್ ಆಗಿ ಸೆಂಡ್ ಮಾಡೋಣ. ನಮ್ಮ ಚಾನಲ್ ಅಲ್ಲಿ ಇದೇ ತರ ಗಿವ್ ವೇ ಬರ್ತಾನೆ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಹಾಗೆ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಅದರಲ್ಲಿ ನಿಮ್ಗೆ ಎಲ್ಲಾ ತರ ಒಂದು ಆಫರ್ಸ್, ರೀಚಾರ್ಜ್, ಪ್ರೋಮೋ ಕೋಡ್, ಹಾಗೆ ಗಿವ್ ವೇ ರಿಸಲ್ಟ್ ಕೂಡ ಇದರಲ್ಲಿ ಬರ್ತಾನೆ ಇರುತ್ತೆ. ಇದರಿಂದ ತುಂಬಾ ಚೆನ್ನಾಗಿ ಎರ್ನಿಂಗ್ ಅನ್ನ ಮಾಡಬಹುದು. ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಬೇಗ ಜಾಯ್ನ್ ಆಗಿ. ಫ್ರೆಂಡ್ಸ್, ಬನ್ನಿ ಇವಾಗ ಎರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಅಪ್ಲಿಕೇಶನ್ ಅಲ್ಲಿ ಸಿಂಪಲ್ ಟಾಸ್ಕ್ ಮಾಡಿ ನೀವು ಎರ್ನಿಂಗ್ ಅನ್ನ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಲಾಸ್ಟ್ ಹಾಕೋಣ. ನೀವು ಮೇಲ್ಗಡೆ ಕಾಣ್ತಾರ ನಮ್ಮ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಒಂದು ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ನಿಮಗೆ ಅಪ್ಲಿಕೇಶನ್ ಲಿಂಕ್ ಅಂದ್ಬಿಟ್ಟು ಕೆಳಗಡೆ ಕಾಣಿಸುತ್ತೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಅನ್ನೋದಿರುತ್ತೆ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಅದು ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಆಲ್ ಅನ್ನೋ ನೋಟಿಫಿಕೇಶನ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಡ್ಯಾಶ್ ಬೋರ್ಡ್ ಕಾಣುತ್ತೆ. ನೀವು ಫೇಸ್ಬುಕ್ ಅಲ್ಲಿ ಬೇಕಾದ್ರೆ ಸೈನ್ ಅಪ್ ಮಾಡಬಹುದು, ಜಿಮೇಲ್ ಅಕೌಂಟ್ ಅಲ್ಲಿ ಬೇಕಾದ್ರೆ ಸೈನ್ ಅಪ್ ಮಾಡಬಹುದು. ನಿಮ್ಮ ಜಿಮೇಲ್ ಅಕೌಂಟ್ ಹಾಕಿ ಸೈನ್ ಅಪ್ ಮಾಡಿದ ತಕ್ಷಣ ಲೋಡಿಂಗ್ ಅನ್ನೋದಾಗುತ್ತೆ. ಲೋಡಿಂಗ್ ಆದ ತಕ್ಷಣ ಕೆಳಗಡೆ ನಿಮಗೆ ಸೈನ್ ಅಪ್ ಫಾರ್ ಮಾರ್ಕೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ನಿಮ್ಮ ನೇಮು, ಲಾಸ್ಟ್ ನೇಮು, ಜಿಮೇಲ್ ಅಕೌಂಟ್, ತಿರ್ಗಾ ನಿಮ್ಮ ಕೋಡ್, ನಿಮ್ಮ ಸಿಟಿ, ನಿಮ್ಮ ಸ್ಟೇಟ್ ಅನ್ನೋದು ಹಾಕ್ಬಿಟ್ಟು ಇಲ್ಲಿ ಸೈನ್ ಅಪ್ ಅನ್ನ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ ನಾನೆಲ್ಲ ಫಿಲ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಲ್ಲ ಫಿಲ್ ಮಾಡಾದ್ಮೇಲೆ ಕೆಳಗಡೆ ನಿಮಗೆ ಅಬೌವ್ ಅಂತಿಲ್ಲ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ, 18 ಇಯರ್ಸ್. ಮತ್ತೆ ಕೆಳಗಡೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮಗೆ ಅಪ್ಲಿಕೇಶನ್ ಹೋಮ್ ಪೇಜ್ ಅನ್ನೋದು ನಿಮ್ಗೆ ಈ ತರ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ತುಂಬಾ ಸಿಂಪಲ್ ಆಗಿ ಮನಿ ಅನ್ನೋದನ್ನ ಎರ್ನ್ ಮಾಡಬಹುದು. ಅದೇಕಪ್ಪ ಅಂದ್ರೆ ನೀವು ಎಲ್ಲ ಕಡೆ ಹೋದಾಗ ಫೋಟೋ ಅನ್ನೋದು ತೆಗಿತಾ ಇರ್ತೀರಾ. ಆ ಫೋಟೋನ ನೀವು ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ ಆದ್ರೆ ಇದರಿಂದ ನಿಮಗೆ ಮನಿ ಅನ್ನೋದು ಎರ್ನಿಂಗ್ ಆಗುತ್ತೆ. ಬೈ ಚಾನ್ಸ್ ನೀವೆಲ್ಲರೂ ಟ್ರಿಪ್ ಹೋದ್ರಿ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ಯಾವುದೇ ತರ ಒಂದು ನೇಚರ್ ಆಗಲಿ, ಒಂದು ಗಿಡ ಮರ ಆಗಲಿ, ನೀವು ಫೋಟೋ ಅನ್ನೋದು ತೆಗಿತಾ ಇರ್ತೀರಿ ನಿಮ್ಮ ಮೊಬೈಲ್ಗೆ. ಆ ಥರ ಫೋಟೋ ತೆಗೆದ್ಬಿಟ್ಟು ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಷ್ಟೇ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ದೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನೀವು ಅಪ್ಲೋಡ್ ಮಾಡಿರೋ ಫೋಟೋಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅನ್ನೋದಾಗುತ್ತೆ. ತಿರ್ಗಿ ಅದ್ರ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಜಿಮೇಲ್ಗೆ ಒಂದು ಮೇಲ್ ಅನ್ನೋದು ಬಂದಿರುತ್ತೆ. ಆ ಮೇಲ್ನ ವೆರಿಫೈ ಮಾಡಬೇಕು ಅಂದ್ಬಿಟ್ಟು ತೋರಿಸುತ್ತೆ. ನಿಮ್ಮ ಜಿಮೇಲ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇದು ನೋಡ್ಬೋದು ಅಪ್ಲಿಕೇಶನ್ ಕಡೆಯಿಂದ ನಿಮ್ಗೆ ಒಂದು ಮೆಸೇಜ್ ಅನ್ನೋದು ಬಂದಿರುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಕಾಣ್ತಾ ಇದೆಯೋ ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಇದರಲ್ಲಿ ಯಾವ ಥರ ಫೋಟೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಯಾವ್ದಾದ್ರು ಐಡಿಯಾ ಇಲ್ಲ ಅಂದರೆ ನೀವು ಇದರಲ್ಲಿ ಹೋಮ್ ಪೇಜಲ್ಲಿ ನೋಡಿದ್ದೆ ಆದರೆ ನಿಮಗೆ ಇಲ್ಲಿ ತುಂಬ ಥರ ಫೋಟೋಸ್ ಅನ್ನೋದು ಬರುತ್ತೆ. ಈ ಫೋಟೋಸ್ನೆಲ್ಲ ನೋಡಿದ್ದೆ ಆದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಇದರಲ್ಲಿ ತುಂಬ ಜನದ ಅಕೌಂಟ್ ಅನ್ನೋದು ಕಾಣಿಸುತ್ತೆ. ನಿಮ್ಮ ಫ್ರೆಂಡ್ ಯಾರ್ದಾದ್ರು ಅಕೌಂಟ್ ಇದ್ದಿದ್ದೆ ಆದರೆ ನೀವು ಇದರಲ್ಲಿ ಫೈಂಡ್ ಮಾಡ್ಬೋದು. ಅಕಸ್ಮಾತ್ ಇವ್ರು ಹಾಕಿರೋ ಫೋಟೋಸಲ್ಲಿ ನಿಮ್ಗೆ ಯಾರ್ದಾರು ಅಕೌಂಟ್ ಇಷ್ಟ ಆದರೂ ಕೂಡ ಅವ್ರನ್ನ ಸರ್ಚ್ ಮಾಡಿಬಿಟ್ಟು ನೀವು ಅಕೌಂಟ್ ಫಾಲೋ ಮಾಡ್ಬೋದು. ಇದರಲ್ಲಿ ಫೋಟೋಸ್ ಕೂಡ ಅಷ್ಟೇ ತುಂಬ ಈಸಿಯಾಗಿ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ನಿಮಗೆ ಆ್ಯಡ್ ಫೋಟೋ ಅಂದ್ಬಿಟ್ಟು ಇಲ್ಲೊಂದು ಆಪ್ಷನ್ ಇರುತ್ತೆ. ಕೆಳಗಡೆ ನಿಮಗೆ ಕ್ಯಾಮ್ರಾ ಆಪ್ಷನ್ ಕಾಣ್ತಾ ಇಲ್ಲ, ಅದರಲ್ಲೂ ಬೇಕಾದ್ರೂ ನೀವು ಅಪ್ಲೋಡ್ ಮಾಡ್ಬೋದು. ಅದು ಓಕೆ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿ ಅನ್ನೋದು ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ನೀವು ಯಾವ ಫೋಟೋ ಅಪ್ಲೋಡ್ ಮಾಡಬೇಕು ಅಂತಿದ್ದೀರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಫೋಟೋ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಫಿಲ್ಟರ್ ಆಪ್ಷನ್ ಕೂಡ ಇದರಲ್ಲಿ ಇರುತ್ತೆ. ನೀವು ಅಕಸ್ಮಾತ್ ಏನಾದರೂ ಕಲರ್ ಏನಾದರೂ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕಂದ್ರೆ ಇದರಲ್ಲಿ ನೀವು ಮಾಡ್ಕೊಬೋದು. 3 ಥರ ನಿಮಗೆ ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಯಾವ ಥರ ಕಲರ್ ಸೆಟ್ಟಿಂಗ್ ಬೇಕಾದ್ರೂ ಇದರಲ್ಲಿ ಮಾಡಿಕೊಂಡು ನೀವು ಪೋಸ್ಟ್ ಮಾಡಬೇಕಂದ್ರೆ ಮೇಲ್ಗಡೆ ನಿಮಗೆ ನೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಟ್ಯಾಗ್ ಅನ್ನೋದು ಆಟೋಮೆಟಿಕ್ಕಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಅಕಸ್ಮಾತ್ ಇನ್ನೂ ಎಕ್ಸ್ಟ್ರಾ ಟ್ಯಾಗ್ಸ್ ಅನ್ನೋದು ಹಾಕಬೇಕು ಅಂತಿದ್ರೆ ಕೆಳಗಡೆ ನೀವು ಸರ್ಚ್ ಮಾಡಿಬಿಟ್ಟು ಟ್ಯಾಗ್ಸ್ ಅನ್ನೋದು ಆ್ಯಡ್ ಮಾಡ್ಬೋದು. ಮತ್ತು ನೀವು ಪೋಸ್ಟ್ ಮಾಡಬೇಕಂತಿದ್ರೆ ಮೇಲ್ಗಡೆ ನಿಮಗೆ ನೆಕ್ಸ್ಟ್ ಅಂತ ಕಾಣ್ತಿದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಅನ್ನೋದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗೋದು ಬೇಕಾದ್ರೆ ನಿಮ್ಮ ನೋಟಿಫಿಕೇಷನಲ್ಲಿ ನೋಡ್ಕೊಬೋದು. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ನಿಮ್ಮ ಫೋಟೋ ಅನ್ನೋದು ಅಪ್ಲೋಡ್ ಆಗಿರೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನೋಡಿದ್ದೆ ನಿಮ್ಮ ಸಕ್ಸಸ್ಫುಲ್ ಆಗಿ ನಿಮ್ಮ ಅಕೌಂಟಲ್ಲಿ ನಿಮ್ಮ ಫೋಟೋ ಅನ್ನೋದು ಅಪ್ಲೋಡ್ ಆಗುತ್ತೆ. ಇದರಲ್ಲಿ ಫೋಟೋಸ್ ಕೂಡ ನೀವು ತುಂಬ ಸಿಂಪಲ್ ಆಗಿ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಫೋಟೋಸ್ ಯಾರಿಗಾರು ಇಷ್ಟ ಆಗಿ ಅವ್ರು ಪರ್ಚೇಸ್ ಮಾಡಿದ್ದೆ ಅಂದರೆ ನಿಮ್ಗೆ ಇದರಿಂದ ಅಮೌಂಟ್ ಅನ್ನೋದು ಬರುತ್ತೆ. ಅದರಿಂದ ನೀವು ತುಂಬ ಚೆನ್ನಾಗಿ ಎರ್ನಿಂಗ್ ಅನ್ನು ಮಾಡ್ಬೋದು. ಹಾಗೆ ನೀವು ವಿಡ್ರಾ ಕೂಡ ಮಾಡ್ಕೊಬೋದು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಔಟ್ ಆಫ್ ಕಂಟ್ರಿಲಿ ನಮ್ಮ ಇಂಡಿಯಾ ಕಲ್ಚರ್ ಫೋಟೋಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಆ ಥರ ಯಾರಾದರೂ ನಿಮ್ಮ ಫೋಟೋನ ಪರ್ಚೇಸ್ ಮಾಡಿದ್ದೆ ಅಂದರೆ ನಿಮಗೆ ಅಮೌಂಟ್ ಅನ್ನೋದು ನಿಮ್ಗೆ ಬರುತ್ತೆ. ಮೇಲ್ಗಡೆ 3 ಡಾಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಎರ್ನಿಂಗ್ ಎಷ್ಟಾಗಿದೆ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ನಿಮಗೆ ಎರ್ನಿಂಗ್ಸ್ ಅಂದ್ಬಿಟ್ಟು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎರ್ನಿಂಗ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಅನ್ನೋದು ಆಗುತ್ತೆ. ನೀವು ಇದನ್ನ ವಿಡ್ರಾವಲ್ ಮಾಡಬೇಕಂದ್ರೆ ಏನಿಲ್ಲ, ಇದರಲ್ಲಿ ನೀವು ಪೇಪಾಲಲ್ಲಿ ವಿಡ್ರಾವನ್ನ ಮಾಡ್ಕೊಬೋದು. ಇದರಲ್ಲಿ ಎರ್ನಿಂಗ್ ಕೂಡ ಅಷ್ಟೇ ನೀವು ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಈ ಅಪ್ಲಿಕೇಶನ್ ಕೂಡ ತುಂಬ ಜೆನ್ಯೂನ್ ಆಗಿ ವರ್ಕ್ ಆಗ್ತಾ ಇದೆ. ಹಾಗೆ
ಪೇಮೆಂಟ್ ಕೂಡ ಮಾಡ್ತಾ ಇದೆ. ನಿಮ್ಮ ಎರ್ನಿಂಗ್ ಅನ್ನೋದು ಈ ತರ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಪೇಪಾಲ್ ಅಲ್ಲಿ ವಿಡ್ರಾ ಕೊಟ್ಟು ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ. ಫ್ರೆಂಡ್ಸ್, ಇದೇ ತರ ಎರ್ನಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವಿಂದು ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ನೋಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.